ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಹೈಫೈ ಇಮೇಜ್ ಒಂದು ಕಥೆ ಹೇಳಿದ್ರೆ, ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಇನ್ನೊಂದು ವ್ಯಥೆಯನ್ನ ಬೆಚ್ಚಿಡ್ತಿದೆ. ಬೆಂಗಳೂರು ದೇಶದ ಇತರ ಮೂಲೆ ಮೂಲೆಯವರಿಗೆ ಕನಸಿನ ನಗರಿಯಾಗಿದ್ರೆ, ಇಲ್ಲಿರುವ ಪ್ರಜ್ಞಾವಂತ ನಾಗರಿಕರಿಗೆ ಹೊಲಸಿನ ನಗರಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ಬೆಂಗಳೂರು ಕಳೆದ ಕೆಲವೊಂದು ವರ್ಷಗಳಿಂದ ಹೀಗ್ಯಾಕಾಗಿದೆ? ಕೋಟ್ಯಾಂತರ ಮಂದಿಗೆ ಬದುಕು ಕಟ್ಟಿಕೊಡುವ ಈ ಆಶ್ರಯ ನಗರಿ ಒಂದು ರೀತಿಯಲ್ಲಿ ಅನಾಥವಾಗಿದೆ ಅನ್ನಿಸ್ತಿದೆ. ಬೆಂಗಳೂರಿನ ಟ್ರಾಫಿಕ್ ಅವ್ಯವಸ್ಥೆ, ರಸ್ತೆ ಸಮಸ್ಯೆ ಒಂದು ಕಡೆಯಾದ್ರೆ, ಕಸ, ಗಲೀಜು, ಕೊಳಕು ಪರಿಸರ ಇನ್ನೊಂದು ಕಡೆ. ವಿಪರ್ಯಾಸ ಅಂದ್ರೆ ಈ ಬಗ್ಗೆ ತಲೆಕೆಡಿಸಿಕೊಳ್ಳುವವರೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಜೇಬು ತುಂಬಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಜನಪ್ರತಿನಿಧಿಗಳು ಪವರ್ ರೇಸ್ನಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನ ವೆಲ್ ಬೀಯಿಂಗ್ಗಾಗಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುವವರ ಕೊರತೆ ಇದೆ. ಒಂದು ವೇಳೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇದ್ರೆ ಇಡೀ ಬೆಂಗಳೂರು ಸ್ಲಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಾಮಾನ್ಯ ಕಸದ ನಿರ್ವಹಣೆಯೇ ದೈತ್ಯಾಕಾರದ ಸಮಸ್ಯೆಯಾಗಿದ್ರೆ, ಗಾಯಕ್ಕೆ ಉಪ್ಪು ಸವರುವಂತೆ ಅಲ್ಲಲ್ಲಿ ಪಾನ್ ಜಗಿದು ಉಗಿದು ಕಂಡಲ್ಲಿ ನಿಂತು ಗಲೀಜು ಮಾಡೋ ಚಾಡಿ ಇರೋ ಕೊಳಕು ಮಂದಿಯ ಹಾವಳಿ ಇನ್ನೊಂದು ಕಡೆ. ಈ ಎಲ್ಲಾ ನಾಗರಿಕರಿಂದ ಬೆಂಗಳೂರಿಗೆ ಮುಕ್ತಿ ಕೊಡಿಸಬೇಕಾದ್ರೆ ಸರ್ಕಾರ ಐರನ್ ಹ್ಯಾಂಡೆಡ್ಲಿ ಇದನ್ನ ಡೀಲ್ ಮಾಡಬೇಕು. ಮನೆ, ಶಾಲೆ, ಸರ್ಕಾರ ಒಟ್ಟಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಮನೆಯಲ್ಲಿ ಕ್ಲೀನ್ಲಿನೆಸ್ನ ಸಂಸ್ಕಾರದ ಜೊತೆಗೆ ಶಾಲೆಯಲ್ಲಿ ಶುಚಿತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಸರ್ಕಾರ ಸ್ವಚ್ಛ ನಗರಕ್ಕಾಗಿ ಬೇಕಾಗಿರುವ ಮೂಲಸೌಕರ್ಯ ಕಲ್ಪಿಸಬೇಕು ಹಾಗೂ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮಾದರಿಯಲ್ಲೇ ಪ್ರಕರಣ ದಾಖಲಿಸುವ, ದಂಡ ವಿಧಿಸುವ, ಅಗತ್ಯ ಬಿದ್ರೆ ಬಂಧಿಸುವ ಅಧಿಕಾರವುಳ್ಳ ಸಿವಿಕ್ ಪೊಲೀಸ್ ವ್ಯವಸ್ಥೆಯನ್ನ ಯಾಕೆ ಶುರು ಮಾಡಬಾರದು? ಈ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.